ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸಪಡಪರ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಅಜಿತ ಏನಂತಂದರೆ ಒಂದಾಗುವಂಥ ಶುಭಗಳಿಗೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಒಂದಾಗ್ತಾರೆ. ನಿಗವಜ್ಜಿಗೂ ಕೂಡ ವಿಷಯ ಗೊತ್ತಾಗಿದೆ. ಮನೆಯವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಭೂಮಿ ಮತ್ತು ಅಜಿತ್ಗೆ. ಇನ್ನು ಪ್ರೀತಿ ವಿಷಯನೂ ಮಾತಾಡ್ಕೊತಾ ಇರ್ತಾರೆ. ಅಷ್ಟರಲ್ಲೇ ಈ ನಚ್ಚಿ ಮತ್ತು ಅಂಜು ಬಂದುಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ರವಿಚಂದ್ರನ್ ಅವರ ಸಾಂಗ್ ಕೂಡ ಹೇಳ್ತಾರೆ. ಆ ಸಾಂಗಿಗೆ ಸೂಪರ್ ಡೂಪರಾಗಿ ತುಂಬ ಭೂಮಿ ಅಂತೂ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಅಜಿತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ. ಇದೆಲ್ಲ ಆಗುತ್ತೆ. ಈ ಎಲ್ಲ ಖುಷಿಗಳ ಮಧ್ಯೆ ಭೂಮಿಗೆ ಮಾವ ಅಂತ ಕರಿ ಅಂತ ಕೂಡ ಹೇಳ್ತಾರೆ ನಿಂಗವಜ್ಜಿ. ಇದೇನು ಸಾಯಿಬ್ರೆ ಗೀಬ್ರೆ ಅಂತ ಚೆನ್ನಾಗಿರಲ್ಲ. ಪ್ರೀತಿಲಿಂದ ಮಾವನ ಮಗನ ಮಾವ ಅಂತಲೇ ಕರಿಬೇಕು ಅಂತ ಹೇಳ್ತಾರೆ. ಮಾವ ಅಂತಲೂ ಕರೀತಾಳೆ. ಸೊ ಭೂಮಿಗೆ ಮೊದಲ ತುತ್ತನ್ನು ತಿನ್ನಿಸ್ತಾರೆ. ಇದೆಲ್ಲ ಆಗುತ್ತೆ. ಇದೆಲ್ಲದ್ರ ಮಧ್ಯೆ ಇನ್ನೊಂದು ಸಮಸ್ಯೆ ಕೂಡ ಬಂದೊದಗಿದೆ ಅಂತ ಹೇಳ್ಬೋದು. ಏನು ಅಂತ ಕೇಳ್ತೀರಾ? ಈ ಅಂಜು ಇದ್ದಾಳಲ್ಲ, ಅಂಜು ಇದ್ದವಳು ಈ ಅಶ್ವಿನಿಗೆ ಫೋನ್ ಮಾಡ್ತಾಳೆ. ಅಶ್ವಿನಿಗೆ ಫೋನ್ ಮಾಡಿಬಿಟ್ಟು ಏನು ಹೇಳ್ತಾಳೆ ಅಂತಂದರೆ, ಬರೀ ಹಚ್ಚೋದು ಚುಚ್ಚೋದು ಅಂತ ಹೇಳ್ತೀವಿ ನಾವು ಹಳ್ಳಿ ಕಡೆ ಎಲ್ಲ, ಅಂದರೆ ಬರೀ ಚಾಡಿ ಹೇಳೋದು. ಆ ಅಶ್ವಿನಿಗೆ ಫೋನ್ ಮಾಡಿಬಿಟ್ಟು, ಅಶ್ವಿನಿ, ನೀನು ನೋಡಿದ್ರೆ ಅಲ್ಲಿ ಎಲ್ಲೋ ಕೂತಿದೆಯಾ, ಇಲ್ಲಿ ಈ ಭೂಮಿ ನೋಡಿದ್ರೆ ನಿನ್ನ ಜಾಗದಲ್ಲಿ ಮನಶ್ವಿನಿಯಾಗಿ ದರ್ಬಾರ್ ಮಾಡ್ತಾ ಇದ್ದಾಳೆ, ನಿನಗೇನು ಅನ್ನಿಸ್ತಾನೆ ಇಲ್ವಾ ಅಂತ ಹೇಳಿದ ತಕ್ಷಣ ಅವಳಿಗೆ ಕರೆಂಟ್ ಶಾಕ್ ಹೊಡೆದಂಗಾಗುತ್ತೆ. ಏನು ಹೇಳ್ತಿದ್ಯಾ ಅಂಜು, ನೀನು ತಲೆ ನೆಟಗಿದೆ ತಾನೇ, ಅವಳ್ಯಾಕೆ ಮನಸ್ವಿನಿ ಆಗ್ತಾಳೆ ಅಂದ ತಕ್ಷಣ, ದಡ್ಡಿ ಏನು ಗೊತ್ತಾ, ಭೂಮಿನ ಇಲ್ಲಿ ಶ್ರವಣ್ ದೊಡ್ಡಪ್ಪನ ಮಗಳು ಮನಶ್ವಿನಿಯಾಗಿ ಆ್ಯಕ್ಟ್ ಮಾಡೋಕೆ ಹಚ್ಚಿದ್ದಾರೆ. ಅಜ್ಜಿಗೆ ಇವಳೇ ಮನಶ್ವಿನಿ ಅಂತ ಹೇಳಿದ್ದಾರೆ ಗೊತ್ತಾ ನಿನಗೆ ಅಂತ ಕೇಳ್ತಾರೆ. ಅಂದ ತಕ್ಷಣ ಅಶ್ವಿನಿಗೆ ಫುಲ್ಲು ಕೋಪ ನೆತ್ತಿಗೆ ಹತ್ತುತ್ತೆ. ನಾನು ಈಗಲೇ ಬರ್ತೀನಿ, ನಾನು ಸುಮ್ಮನೆ ಇರೋದಿಲ್ಲ, ನಮ್ಮಪ್ಪನ ಜೈಲಿಗೆ ಕಳಿಸಿರೋರ್ನೂ ನಾನು ಸುಮ್ಮನೆ ಬಿಡೋದಿಲ್ಲ, ಆಮೇಲೆ ಆ ಅಜಿತನೂ ಸುಮ್ಮನೆ ಬಿಡೋದಿಲ್ಲ, ಆ ಭೂಮಿನೂ ಸುಮ್ಮನೆ ಬಿಡೋದಿಲ್ಲ. ದೇವಯಾನಿ, ನೀನು ನಿನ್ನ ಮಗಳ ಅಂಜುನ ನಚಿ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದೆಯಲ್ಲ, ಅದಾಗಕ್ಕೆ ನಾನು ಬಿಲ್ಕುಲ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮಸಿತಾ ಇರ್ತಾಳೆ. ಈ ಕಡೆ ಯಾರೋ ತಪ್ಪಿಸ್ಕೊಂಡಿದ್ದಾರೆ, ಏನಪ್ಪ ಅಂತಂದರೆ ಟೆರರಿಸ್ಟ್ ಅಂತ ಹೇಳಿರ್ತಾರಲ್ಲ ನಮ್ಮ ಅಜಿತು, ಅದು ಇದೇ ಹಳ್ಳಿಗೆ ಬಂದಿದ್ದಾರೆ ಅಂತ ಕೂಡ ಗೊತ್ತು ಅಂತ ಹೇಳ್ತಾರೆ. ಒಂದು ಏನಂತಂದರೆ, ಅಶ್ವಿನಿ ಒಂದು ಕಡೆ ಆದರೆ ಈ ದೇವಯಾನಿ ಇನ್ನೊಂದು ಕಡೆ ಹೆಂಗಾರ ಮಾಡಿ ಅಜಿತ್ ಭೂಮಿನ ದೂರ ಮಾಡಬೇಕು, ಇಬ್ಬರನ್ನ ಒಂದು ಮಾಡಬಾರ್ದು ಅನ್ನೋದು ಈ ದೇವಯಾನಿ ಪ್ಲ್ಯಾನ್. ಆ ಕಡೆ ಹೆಂಗಾರ ಮಾಡಬೇಕು, ಅಜಿತ್ ಭೂಮಿನ ದೂರ ಮಾಡಬೇಕು, ಮತ್ತು ಅಜಿತ್ನ ಸಾಯಿಸಬೇಕು, ಇಲ್ಲ ಭೂಮಿನ ಸಾಯಿಸಬೇಕು, ಈ ಮನೆಯವ್ರನ್ನ ಸರ್ವನಾಶ ಮಾಡಬೇಕು ಅನ್ನೋದು ಅಶ್ವಿನಿ ಪ್ಲ್ಯಾನ್. ಒಂದು ಅನ್ನೋನ್ ಕಾಲ್ ಬರುತ್ತೆ ಅಜಿತ್ ಅವ್ರಿಗೆ. ಅನ್ನೋನ್ ಕಾಲ್ ಬಂದಾಗ ಏನಾಗುತ್ತೆ ಅಂತಂದರೆ, ಸರ್ ಇಲ್ಲಿ ಆ ಟೆರರಿಸ್ಟ್ ಇರ್ತಾನಲ್ಲ, ಅವ್ನು ಸಿಕ್ಕಿದ್ದಾನೆ ಅನ್ನೋ ಥರ ಅನ್ನೋನ್ ಕಾಲ್ ಬರುತ್ತೆ. ಭೂಮಿ ಹೇಳ್ತಾಳೆ, ಬೇಡ ಸಾಹೇಬ್ರೆ ಹೋಗಬೇಡಿ ಅಂತ ಹೇಳ್ತಾಳೆ. ಆದರೂ ಕೂಡ ಕೇಳೋದಿಲ್ಲ. ನಾನು ಡ್ಯೂಟಿ ಅಂತ ಬಂದಮೇಲೆ ನಾನು ಹೋಗಲೇಬೇಕು, ನನ್ನ ಕೆಲಸಕ್ಕೆ ನಾನು ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೋಗ್ತಾರೆ. ಹೋದಾಗ ಇವ್ರಿಗೇನಾದರೂ ಸಮಸ್ಯೆ ಆಗುತ್ತಾ, ಅದೇನೋ ಕೈಗೆ ಚಾಕು ಚುಚ್ತಾರೆ, ಚಾಕು ಹಾಕ್ತಾರೆ ಅನ್ನೋ ಥರ ಇದಾಗುತ್ತೆ. ಇದೇನು ನನಸ ಅಥವಾ ಇದು ಏನಾದರೂ ಭೂಮಿ ಕನಸು ಬೀಳುತ್ತಾ, ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಸದ್ಯಕ್ಕಂತೂ ಶತ್ರುಗಳು ಸುತ್ತ ಸರ್ಕಲ್ ಹೊಡ್ಕೊಂಡು ನಿಂತುಬಿಟ್ಟಿದ್ದಾರೆ. ಈ ಕಡೆ ಅಶ್ವಿನಿ, ದೇವಯಾನಿ, ಅಂಜು ಮತ್ತು ರೌಡಿಗಳು, ಇಷ್ಟರ ಮಧ್ಯೆ ಮತ್ತು ನಮ್ಮ ಭೂಮಿ ಅಜಿತು ಹೇಗೆ ಒಂದಾಗ್ತಾರೆ, ಇವ್ರ ಪ್ರೀತಿ ಒಂದಾಗುತ್ತೆ, ಯಾವಾಗ ಇವರು ನಿಜವಾದ ಗಂಡ ಹೆಂಡತಿಯಾಗಿ ಜೀವನ ಮಾಡ್ತಾರೆ. ಆ ಸಾಂಗಲ್ಲಂತೂ ಸಖತ್ತಾಗಿ ಕಾಣ್ತಾ ಇದ್ದಾರೆ ಭೂಮಿ, ಅಜಿತು ಕೂಡ ಅಷ್ಟೇ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ. ಈ ದೇವಯಾನಿ ಪ್ಲ್ಯಾನ್ ಏನು, ಅಶ್ವಿನಿ ಪ್ಲ್ಯಾನ್ ಏನು, ಮತ್ತು ನಿಂಗವಜ್ಜಿ ಪ್ಲ್ಯಾನ್ ಏನು, ಇವರಿಬ್ಬರನ್ನ ಹೇಗೆ ಒಂದು ಮಾಡ್ತಾರೆ ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಸಪೋರ್ಟ್ ಬಹಳನೇ ಮುಖ್ಯ. ಥ್ಯಾಂಕ್ ಯು ಸೊ ಮಚ್.